ಕರ್ಕೊಂಡು ಹೋಗೋಕ್ಕಾಗ್ತಿರಲ್ಲ. ಆನೆ ಮೇಲೆ ಹೋದಾಗ ಚಟಿಯಪ್ಪ ಸಾರಿಗೆ ಅಪ್ಪ ಹೇಳ್ತಾರಂತೆ, ಸರ್ ನಾನು ನಿಂತ್ಕೊಳ್ತೀನಿ, ನನ್ನ ಕಾಲನ್ನ ಹಿಡ್ಕೊಳ್ಳಿ, ನಾನು ಬೀಳ್ದಂಗೆ ನಾನು ಡಾಟ್ ಮಾಡ್ತೀನಿ ಅಂತ. ಇದೇನಿದು ಆನೆನೇ ಓಡ್ತಿಲ್ಲ ಅನ್ನೋದು, ಇದು ನಿದ್ದೆ ಮಾಡ್ತಿತ್ತಲ್ಲ, ಇದು ಡಾಟ್ ಆಗಿರೋದೇ ಅಷ್ಟು ಗೊತ್ತಾಗಿಲ್ಲ. ಫುಲ್ ಮತ್ತು ಬಂದಾದ್ಮೇಲೆ ಒಂದು ಮರನ ಹೊರಿಕೊಂಡಿತ್ತಲ್ಲ, ಆ ಮರದ ಸಮೇತ ಬಿತ್ತಂತೆ. ನದಿ ಮರ ಹೊರಿಕೊಂಡಿದ್ದು ಸಮೇತ ಬಿತ್ತಂತೆ. ಆ ಮರನೇ ಇಷ್ಟು ದಪ್ಪ ಇದ್ದಿದ್ದು ಮರನೇ ಬಿತ್ತಲ್ಲ, ಈ ನಾನೇ ಯಾವ ರೀತಿ ಸೈಜ್ ಇರ್ಬೋದು ನೋಡಿಸ್ತಾರಂತೆ. ಮರ ಹತ್ತಾಗ ಅವ್ರೇನು ಮಾಡ್ತಾರೆ, ಸ್ವಲ್ಪ ಮುಳ್ಳು ಬಳ್ಳಿ ಇರ್ತಾವಲ್ಲ, ಮುಳ್ಳು ಇರ್ತಾವೆ, ಆ ಬಳ್ಳಿಯಲ್ಲಿ ಹತ್ತುವಾಗ ಏನು ನೋಡಿ ಇಳಿಯೋಕ್ಕಲ್ವ ಅಂತ ಹತ್ತಾಗ ಪಕ್ಕದಲ್ಲೇ ಆನೆ ಅಲ್ಲಿ ಒಂದು ಮರಕ್ಕೆ ಹೊರಿಕೊಂಡು ನಿದ್ದೆ ಮಾಡ್ತಿರುತ್ತೆ. ಇವರು ಅದನ್ನು ಆನೆ ಇದೆ ಅಂತ ಹೇಳಿದ್ರೆ ಗಾಬರಿಯಾಗಿ ಅಲ್ಲಿಂದ ಕೈ ಬಿಟ್ಟು ಮೈಯೆಲ್ಲ ರಕ್ತ ಎಲ್ಲ ಆಗಿ ಶರ್ಟ್ ಎಲ್ಲ ಹರ್ಕೊಂಡು ಇವ್ರಿಗೆ ಕೈ ಸಿಗ್ದಂಗೆ ಓಡ್ತಾರಂತೆ. ಓಡಿದ್ಮೇಲೆ ಇವರು ಚಡಿಯಪ್ಪ ಸರ್ ಮತ್ತು ಅಪ್ಪ ಬಂದು ನೋಡಿದ್ರೆ ಆ ಮನೆಗೂ ಬಂದಿರಲ್ಲ, ಎಲ್ಲೋ ಆಮೇಲೆ ಸಂಜೆ ಮೇಲೆ ಸಿಗ್ತಾನಂತೆ. ಈ ಥರ ಓಡ್ಬಿಟ್ಟಲ್ಲ, ಯಾಕೆ ಏನಾಯ್ತು ಅಂತ. ಅದು ಆನೆ ಸೈಜ್ ನೋಡಿ ಈ ಮನುಷ್ಯ ಎದುರಿರೋದು. ಅಪ್ಪನೇ ಹೇಳಿದ್ದದು, ನಾನು ಅದು ಅಪ್ಪ ತುಂಬ ಹಿಂದೆನೇ ಹೇಳಿದರು. ಮತ್ತು ಅದು ಹಿಂಗೆ ಆನೆ ಸ್ಟೋರಿ ಎಲ್ಲನೂ ಹೇಳ್ತಾ ಇರಬೇಕು, ನಂಗೆ ಅದು ಪರಿಪೂರ್ಣವಾಗಿ ಹೇಳಿದರು. ಎರಡು ಸೊಂಡ್ಲಲ್ಲ, ಅದು ಹೇಳ್ತಾ ನಿಮಗೆ ಗೊತ್ತಾಗುತ್ತೆ ಎರಡು ಸೊಂಡ್ಲ ಯಾಕೆ ಆಯಿತು ಅಂತ. ಇಲ್ಲಿ ಆನೆ ಕಾರ್ಯಾಚರಣೆ ಹಾಸನಲ್ಲಿ ನಡೀತಾ ಇರ್ಬೇಕಾದ್ರೆ, ಈ ಕಡೆ ನಮ್ಮ ಭಾಗದಲ್ಲಿ ನಡೀತಾ ಇರ್ಬೇಕಾದ್ರೆ, ಅಲ್ಲೊಂದು ಬೇಲೂರಲ್ಲಿ ತೋಳೂರು ಶೆಟ್ಟಳ್ಳಿ ಅಂತ ಬರುತ್ತೆ, ಆ ಭಾಗದಲ್ಲೊಂದು ಆನೆ ತೋಳೂರು ಶೆಟ್ಟಳ್ಳಿ ಅಂತ ಬರುತ್ತೆ, ಅದು ಕರೆಕ್ಟಾಗಿ ನೆನಪಿಲ್ಲ ಹಳ್ಳಿ ಹೆಸರು. ಅಲ್ಲಿ ನಮ್ಮೂರವರೊಬ್ಬರು ಅಲ್ಲೇ ಹೋಗಿದ್ದಾರೆ, ಅಲ್ಲೇ ನೆಲೆಸಿದ್ದಾರೆ. ಅಪ್ಪಾಜಿ ಸ್ವಲ್ಪ ಆತ್ಮೀಯರು. ಅವು ಅಲ್ಲಿ ಕಾಲ್ ಬಂದಾಗ ಇಂಥ ಹಳ್ಳಿಲಿದೆ ಅಂತ ಹೇಳಿದಾಗ ಅಪ್ಪ ಮತ್ತು ಚಟಿಯಪ್ಪ ಸರ್ ಅವಾಗ ಹೊಸದಾಗಿ ಕಾರ್ಯಾಚರಣೆ ಮಾಡ್ತಿದ್ದಲ್ಲಿ ಇವರು ಸಕ್ಸಸ್ ಆಗಿದ್ರು, ಅಪ್ಪ ಮತ್ತು ಚಟಿಯಪ್ಪ ಸರು. ಆವಾಗ ಇವರು ಆನೆಗಳನ್ನು ತಗೊಂಡು ಅಲ್ಲಿಗೆ ಹೋಗ್ತಾರೆ. ಆಗ ಭಾಸ್ಕರ, ವನವೀರ, ಈ ಎಲ್ಲ ಹಳೆ ಆನೆಗಳು, ಕಾಂತಿ, ಈ ಥರ ಹೆಣ್ಣಾನೆಗಳು, ದೊಡ್ಡ ಸಕ್ರೆಬೈಲ್ ಆನೆ ಮತ್ತು ಈ ಕಡೆ ನಮ್ಮ ಮತ್ತಿಗೋಡ ಆನೆಗಳು ಹೋಗ್ತವೆ. ಹೋಗಿ ಸ್ವಲ್ಪ ಅಪ್ಪ ಅಲ್ಲಿ ನಮ್ಮೂರವ್ರು ಇದ್ದಾರೆ ಸರ್, ಹಿಂಗೆ ಅವನು ಸ್ವಲ್ಪ ಆನೆ ನಮ್ಮ ಜೊತೆನೇ ಇದ್ದರಿಂದ ಆನೆ ಬಗ್ಗೆ ಇದೆ ಇಂಟ್ರೆಸ್ಟ್ ಇದೆ. ಅವನ್ನ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಆನೆ ಎಲ್ಲಿದೆ ಏನು ಅಂತ ನಮಗೆ ಟ್ರ್ಯಾಕ್ ಮಾಡ್ಕೊಡೋಕ್ಕಾಗಲಿ, ಯಾವ ಕಾಡು ಹತ್ರ ಇದೆ ಅಂತ ಹೇಳೋದು ನಮಗೆ ಈಸಿ ಆಗುತ್ತೆ ಡಾಟ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಆವಾಗ ಅಪ್ಪ ಹೋಗಿ ಒಂದಿನ ಆಲ್ಟಾಗಿ ಅವ್ರನ್ನ ಮೀಟಾಗಿ ಎಲ್ಲಿದೆ ಇಲ್ಲ ಆನೆ ಅಂತ ಕೇಳಿದಾಗ ಅಲ್ಲೇನಾಗುತ್ತೆ, ಅಲ್ಲಿ ಒಂದು ಹುಡುಗಿನ ಮನೆ ಬಾಗಿಲ ಹತ್ರ ಆಟಾಡ್ಕೊಂಡಿದ್ದು ಹುಡುಗಿನ ಅಟ್ಸಿ ಆ ಹುಡುಗಿ ಹೋಗಿ ಬಿದ್ದು ಒಂದು ಮರದ ಬೇರು ಹೊಡೆದು ಈ ಬೋನ್ ಕಟ್ ಆಗಿರುತ್ತೆ. ಅಪ್ಪ ಅವರನ್ನು ಹೋಗಿ ಮಾತಾಡಿಸ್ಕೊಂಡು ಆನೆ ಯಾವ ರೀತಿ ಇದೆ, ಏನು ಯಾವ ರೀತಿ ಚಹರೆ ಇದೆ ಅಂತ ಕೇಳಕ್ಕೆ ಹೋಗಿರ್ತಾರೆ. ಅವ್ರು ಹೇಳ್ತಾರೆ ಕೋರೆ ಇರಲ್ಲ, ಆನೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಅಂತ ಹೇಳ್ತಾರೆ. ಹೇಳಾದ್ಮೇಲೆ ಅಪ್ಪ ಅವರು ಟ್ರ್ಯಾಕ್ ಮಾಡ್ಕೊ ಹೋಗ್ಬೇಕಾದ್ರೆ ಹೆಜ್ಜೆ ನೋಡ್ತಾರೆ. ಈ ಗದ್ದೆಯಲ್ಲಿ ಶೀತದ ಜಾಗದಲ್ಲಿ ಅದು ಇಟ್ಟಿದ್ದು ಹೆಜ್ಜೆನ ತುಂಬ ದೊಡ್ಡದಾಗಿರುತ್ತೆ ಮತ್ತು 2.5 ಸುತ್ತಳತೆ ಇರುತ್ತಂತೆ. ಈ ಥರ ಹೆಜ್ಜೆ ಇದೆಯಲ್ಲ, ಇನ್ನು ಆನೆ ಎಷ್ಟು ಸೈಜ್ ಇರ್ಬೋದು ಅಂತ ಚಟಿಯಪ್ಪ ಸರ್ ಇವರೆಲ್ಲ ಮಾತಾಡ್ಕೊಳ್ತಾರಂತೆ. ಮಾತಾಡ್ಕೊಂಡಾಗ ಇದು ಯಾವ ಕಾಡಿಗೆ ಹೋಗಿತ್ತು ಆ ಕಾಡನ್ನ ಟ್ರ್ಯಾಕ್ ಮಾಡಿದಾಗ ಇವರು ನಮ್ಮೂರವರು ಅಲ್ಲೊಬ್ರು ಹೋಗಿ ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಒಂದು ಮರ ಹತ್ತಿ ನೋಡಿಸ್ತಾರಂತೆ. ಮರ ಹತ್ತಾಗ ಅವ್ರೇನು ಮಾಡ್ತಾರೆ, ಸ್ವಲ್ಪ ಮುಳ್ಳು ಬಳ್ಳಿ ಇರ್ತಾವಲ್ಲ, ಮುಳ್ಳು ಇರ್ತಾವೆ, ಆ ಬಳ್ಳಿಯಲ್ಲಿ ಹತ್ತುವಾಗ ಏನು ನೋಡಿ ಇಳಿಯೋಕ್ಕಲ್ವ ಅಂತ ಹತ್ತಾಗ ಪಕ್ಕದಲ್ಲೇ ಆನೆ ಅಲ್ಲಿ ಒಂದು ಮರಕ್ಕೆ ಹೊರಿಕೊಂಡು ನಿದ್ದೆ ಮಾಡ್ತಿರುತ್ತೆ. ಇವರು ಅದನ್ನು ಆನೆ ಇದೆ ಅಂತ ಹೇಳಿದ್ರೆ ಗಾಬರಿಯಾಗಿ ಅಲ್ಲಿಂದ ಕೈ ಬಿಟ್ಟು ಮೈಯೆಲ್ಲ ರಕ್ತ ಎಲ್ಲ ಆಗಿ ಶರ್ಟ್ ಎಲ್ಲ ಹರ್ಕೊಂಡು ಇವ್ರಿಗೆ ಕೈ ಸಿಗ್ದಂಗೆ ಓಡ್ತಾರಂತೆ. ಓಡಿದ್ಮೇಲೆ ಇವರು ಚಡಿಯಪ್ಪ ಸರ್ ಮತ್ತು ಅಪ್ಪ ಬಂದು ನೋಡಿದ್ರೆ ಆ ಮನೆಗೂ ಬಂದಿರಲ್ಲ, ಎಲ್ಲೋ ಆಮೇಲೆ ಸಂಜೆ ಮೇಲೆ ಸಿಗ್ತಾನಂತೆ. ಈ ಥರ ಓಡ್ಬಿಟ್ಟಲ್ಲ, ಯಾಕೆ ಏನಾಯ್ತು ಅಂತ. ಅದು ಆನೆ ಸೈಜ್ ನೋಡಿ ಈ ಮನುಷ್ಯ ಎದುರಿರೋದು. ಅದು ಮಕ್ನ. ಇವ್ರಿಗೂ ಅಪ್ಪಗಾಗಲಿ ಚಟಿಯಪ್ಪ ಸರ್ಗಾಗಲಿ ಅದು ಮಕ್ನ ಅಂತ ಗೊತ್ತಿರಲ್ಲ, ಬಟ್ ಕೋರೆ ಇಲ್ಲ ಅಂತ ಇವಮ್ಮ ಹೇಳಿ ಹೆಣ್ಣಾನೆ ಇರ್ಬೋದು ಅಂತ ತಿಳಿದಿರ್ತಾರೆ. ಆಮೇಲೆ ಲಾಸ್ಟಿಗೆ ಇವತ್ತು ಇನ್ನೇನು ಟೈಮ್ ಆಯ್ತಲ್ಲ ಅಂತ ಮಾರನೇ ಬೆಳಗ್ಗೆ ಕಾರ್ಯಾಚರಣೆಗೆ ರೆಡಿ ಆಯ್ತಾರೆ. ಕಾರ್ಯಾಚರಣೆ ರೆಡಿ ಆದಾಗ ಭಾಸ್ಕರ ಆನೆ ಮೇಲೆ ಯಾವುದೋ ಆನೆ ಮೇಲೆ ಹೋಗಿದ್ದು ಅಂತ ಹೇಳಿದ್ದು ನೆನಪಿದೆ ಅಪ್ಪಾಜಿ. ಹೋದಾಗ ಅದು ಸ್ವಲ್ಪ ಡೀಪ್ ಕಾಡಲ್ಲಿರೋದ್ರಿಂದ ಡಾಟ್ ಮಾಡೋಕ್ಕೆ ನಡ್ಕೊಂಡು ಹೋಗೋಕ್ಕಾಗ್ತಿರಲ್ಲ. ಆನೆ ಮೇಲೆ ಹೋದಾಗ ಚಟಿಯಪ್ಪ ಸರ್ಗೆ ಅಪ್ಪ ಹೇಳ್ತಾರಂತೆ, ಸರ್ ನಾನು ನಿಂತ್ಕೊಳ್ತೀನಿ, ನನ್ನ ಕಾಲನ್ನ ಹಿಡ್ಕೊಳ್ಳಿ, ನಾನು ಬೀಳ್ದಂಗೆ ನಾನು ಡಾಟ್ ಮಾಡ್ತೀನಿ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದೇ ಥರ ಡಾಟ್ ಮಾಡ್ತಾನೆ. ಡಾಟ್ ಮಾಡಿದ್ರೆ ಈ ಆನೆ ಓಡೋದಿಲ್ವಂತೆ. ಇದೇನಿದು ಆನೆನೇ ಓಡ್ತಿಲ್ಲ ಅನ್ನೋದು, ಇದು ನಿದ್ದೆ ಮಾಡ್ತಿತ್ತಲ್ಲ, ಇದು ಡಾಟ್ ಆಗಿರೋದೇ ಅಷ್ಟು ಗೊತ್ತಾಗಿಲ್ಲ. ಫುಲ್ ಮತ್ತು ಬಂದಾದ್ಮೇಲೆ ಒಂದು ಮರನ ಹೊರಿಕೊಂಡಿತ್ತಲ್ಲ, ಆ ಮರದ ಸಮೇತ ಬಿತ್ತಂತೆ. ನಂದಿ ಮರ ಹೊರಿಕೊಂಡಿದ್ದು ಸಮೇತ ಬಿತ್ತಂತೆ. ಆ ಮರನೇ ಇಷ್ಟು ದಪ್ಪ ಇದ್ದಿದ್ದು ಮರನೇ ಬಿತ್ತಲ್ಲ, ಈ ನಾನೇ ಯಾವ ರೀತಿ ಸೈಜ್ ಇರ್ಬೋದು
11 ಮುಕ್ಕಾಲು 12 ಅಡಿ ಬರೋದಂತೆ ಆನೆ. ಅವತ್ತಿನ ಇದರಲ್ಲೇ ದೊಡ್ಡ ಆನೆ ಅದು. ಭಾಸ್ಕರಂಗಿಂತ ದೊಡ್ಡ ಆನೆ ಇತ್ತಂತೆ, ಬಟ್ ಮಕನ. ಆಮೇಲೆ ಬಿದ್ದೆಲ್ಲ ಆದಮೇಲೆ ಇವರು ಹೋಗಿ ನೋಡಿದ್ರೆ ಆನೆಗೆ ಇನ್ನೊಂದು ಗಂಡ ಆನೆ ಜೊತೆ ಕುಸ್ತಿ ಆಡಿ ಸೊಂಡ್ಲು ಸ್ವಲ್ಪ ಇದಾಗಿತ್ತಂತೆ, ಮಧ್ಯೆ ಸೀಳು ಹೊಡೆದಿತ್ತಂತೆ. ಸೀಳು ಹೊಡೆದು ಸ್ವಲ್ಪ ಕೊಳೆತ ಥರ ಆಗಿತ್ತು. ಪಸ್ಸಾಗಿತ್ತಂತೆ. ಅದನ್ನೆಲ್ಲ ಕ್ಲೀನ್ ಮಾಡ್ತಾರಂತೆ. ಕ್ಲೀನ್ ಮಾಡಿ ಹಗ್ಗ ಚೈನ್ ಎಲ್ಲ ಹಾಕಿ ಎಲ್ಲನೂ ಒಂದು ಬಯಲಿಗೆ ಹಾಕಿ ಬಂದು ಲಾರಿ ಎಲ್ಲ ತಂದು ಹಚ್ಚಕ್ಕೆ ನೋಡಿದ್ರೆ ಭಾಸ್ಕರ ಆನೆ. ಇವಾಗ ಯಾವ ರೀತಿ ನಮ್ಮ ಅರ್ಜುನ ಅಭಿಮನ್ಯು ಇದ್ದಾವೆ ಲಾರಿಗೆ ಹಚ್ಚಕ್ಕೆ ಫೈಟ್ ಮಾಡ್ತಿದ್ದು, ಆವಾಗ ಭಾಸ್ಕರ ಆನೆ, ಭಾಸ್ಕರ, ವನರಾಜ, ವನವೀರ, ದ್ರೋಣ ಈ ಥರ ಆನೆಗಳಿದ್ದವು, ಸಕ್ರೆಬೈಲ್ ಆನೆಗಳು. ಫೈಟ್ ನಡೀತಾ ಈ ಇದು ಮಾಡಿದ್ರಲ್ಲ, ಟ್ರೀಟ್ಮೆಂಟ್ ಮಾಡಿದ್ರಲ್ಲ, ಅದು ಇನ್ನೂ ಸ್ವಲ್ಪ ದೊಡ್ಡದಾಯ್ತಂತೆ. ಗಾಯ ದೊಡ್ಡದಾದ್ಮೇಲೆ ಏನಾಯ್ತು, ರಕ್ತ ಸೋರಕ್ಷಣೆ ಆಯ್ತಂತೆ. ಆನೆನೂ ದೊಡ್ಡದಾಗಿರೋದ್ರಿಂದ ಲಾರಿ ಹಚ್ಚೋಕ್ಕಾಗೋದಿಲ್ಲ. ಆಗ ಲಾಸ್ಟಿಗೆ ಇವ್ರು ಏನು ಮಾಡ್ತಾರೆ, ಒಂದು ಪ್ಲ್ಯಾನ್ ಹೇಳ್ತಾರಂತೆ ಚಟಿಯಪ್ಪ ಸರು, ಒಂದು ಕೆಲಸ ಮಾಡೋಣ, ಭಾಸ್ಕರ ಡ್ರಿಂಕ್ಸ್ ಮಾಡಿಸ್ಬಿಡೋಣ. ಆವಾಗ ರಮ್ಮನ್ನು ತಂದು 4 ಬಾಟ್ಲನ್ನ ಒಂದು ಬಕೆಟಿಗೆ ಫುಲ್ ಹಾಕಿ ರಮ್ನ, ಇನ್ನು ಡ್ರಿಂಕ್ಸ್ ಕುಡ್ಸೋಕ್ಕಾಗಲ್ಲ ಅಂತ ಬ್ರೆಡ್ನ, ಒಂದು 5 ಪೌಂಡ್ ಬ್ರೆಡ್ನ ತಂದು ಹೆಜ್ಜಿ ಅದಕ್ಕೆ ಬಾಯಿಗೆ ಕೊಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಟಾದ್ಮೇಲೆ ಫೈಟ್ ಮಾಡ್ತಾರೆ. ಆವಾಗ ಭಾಸ್ಕರ ಹಚ್ಚುತ್ತಂತೆ. ಭಾಸ್ಕರ ಹಚ್ಚಿದಾಗ ಫುಲ್ ಅದು ಗಾಯ ಆಗಿದ್ದು ಇನ್ನೂ ಜಾಸ್ತಿ ಆಗುತ್ತಂತೆ, ರಕ್ತ ಎಲ್ಲ ಬರ್ತಿರತ್ತಂತೆ. ಅದು ಸೊಂಡ್ಲು ಹಿಂಗೆ ಆಡಿಸ್ತಾ ಸಿಕ್ಕಾಪಟ್ಟೆ ರಕ್ತ ಎಲ್ಲ ಹೋಗುತ್ತೆ. ಇದನ್ನು ಆನೆನ ಆವಾಗ ಇದನ್ನು ಪಳಗಿಸಿಲ್ಲ, ಯಾವುದೋ ಒಂದು ಬೇರೆ ಕಾಡಿಗೆ ಬಿಟ್ಟಿದ್ದಾರೆ. ಅಲ್ಲಿ ಕಾಡಿಗೆ ಬಿಟ್ಟಾಗ 2 ಸೊಂಡ್ಲಾನೆ ಅಂತ ಅಲ್ಲಿಯವ್ರು ಹೇಳಿದ್ದಾರೆ. ಅದು 2 ಸೊಂಡ್ಲು ಹೆಂಗಾಗಿತ್ತು ಅಂತ ಅಪ್ಪನ ಕೇಳಿದಾಗ, ಆ ಸೊಂಡ್ಲು ಹೋಳಾಗಿತ್ತಲ್ಲ, 2 ಇದಾಗಿತ್ತಲ್ಲ, ಸೀಳು ಬಂದು ಅದ್ರ ಮಧ್ಯೆ ಇವ್ರು ಕಾಡಿಗೆ ಬಿಡ್ಬೇಕಾದ್ರೆ ಕತ್ತಲ್ಲಿ ಸ್ವಲ್ಪ ಹಗ್ಗ ಇದ್ದಂಗೆ ಕುಯ್ದಿದ್ದಾರೆ. ಇದು ಸೆಣಬಲ್ವ, ಸ್ವಲ್ಪ ದಿನ ಬೇಕಲ್ವ, ಅದು ಶೀತ ಆಗಿ ಅದು ಕಟ್ಟಾಗೋದು, ಸುಮ್ಮನೆ ಕಟ್ಟಾಗಲ್ಲ, ಸಿಕ್ಕಾಪಟ್ಟೆ ಸ್ಟ್ರೆಂತು. ಅದು ಜೋತಾಡ್ತಾ ಈ ಸೊಂಡ್ಲ ಪಕ್ಕದಲ್ಲಿ ಜೋತಾಡ್ತಿತ್ತಂತೆ. ಅಲ್ಲಿ ಅವ್ರು ನೋಡಿದವರು ಇದು 2 ಸೊಂಡ್ಲಾನೆ ಅಂತ ಸ್ಟೋರಿ ಹೇಳಿದ್ದಾರೆ. ಅದು 2 ಸೊಂಡ್ಲಾನೆ ಅಂತ ಅದನ್ನು ಅಂದಿರೋದು. ಇದೇ ಸ್ಟೋರಿ.